ಈ ಕೋಟೆ, ಒಂದು ಕೋಟೆ ನೂರಾರು ಇತಿಹಾಸಗಳನ್ನ ಹೇಳುತ್ತೆ, ನೂರಾರು ಕಥೆಗಳನ್ನ ಹೇಳುತ್ತೆ. ಅದಕ್ಕೆ ಮತ್ತೊಂದು ಉದಾಹರಣೆ, ಈ ಕೋಟೆಗೆ ಹೊಂದಿಕೊಂಡಂತೆ ದಂಡಗುಂಡ ಬಸವಣ್ಣ ಎಂಬ ದೇವಸ್ಥಾನ ಕೂಡ ಇದೆ. ಅಂದ್ರೆ ದೇವಸ್ಥಾನದ ಗುಹೆ ಕೂಡ ಇದೆ. ಇಲ್ಲಿ ನಂದಿ ವಿಗ್ರಹವನ್ನ ನಿತ್ಯವೂ ಕೂಡ ಪೂಜೆ ಮಾಡ್ತಾರೆ. ಈ ಕೋಟೆಯಲ್ಲಿ 7 ಪ್ರವೇಶ ದ್ವಾರಗಳಿದಾವೆ. 1929 ಮತ್ತು 30ರಲ್ಲಿ ಇತಿಹಾಸಕಾರ ಸರ್ವೇಯರ್ ಗುಲಾಂ ಯಜ್ದಾನಿ ಯಾದಗಿರಿಗೆ ಭೇಟಿ ಕೊಟ್ಟು ಕೋಟೆಯ ಪ್ರವೇಶ ದ್ವಾರಗಳ ಬಗ್ಗೆ ವಿಸ್ತೃತವಾದಂತಹ ವಿವರಣೆಯನ್ನ ಕೂಡ ನೀಡಿದ್ದಾರೆ ಅಂತ ಹೇಳಿ ಸಂಶೋಧಕ ಡಾಕ್ಟರ್ ಕೆ ಪೆದ್ದಯ್ಯ ಅವರು ತಮ್ಮ ಒಂದು ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಈ ಒಂದು ಕೋಟೆಗೆ ಬಹಳಷ್ಟು ಇತಿಹಾಸ ಇದೆ, ಇನ್ನೂ ತಿಳಿದುಕೊಳ್ಳೋದು ಸಾಕಷ್ಟಿದೆ. ಬನ್ನಿ ಸ್ನೇಹಿತರೆ, ಈ ಕೋಟೆಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಈ ಕೋಟೆಯಲ್ಲಿ ತೀರ್ಥಂಕರರು, ಜೈನ ತೀರ್ಥಂಕರರ ಅಂದ್ರೆ ಒಂದು ಕಲ್ಲಿನ ಕೋಟೆಯಲ್ಲಿ ಕೆತ್ತಿದ್ದಾರೆ. ಸೊ ದೃಶ್ಯದಲ್ಲಿ ನೀವು ನೋಡ್ಬೋದು. ಸೊ ಅಂತ ಅಂದ್ರೆ ಇಲ್ಲಿ ಜೈನರಾಗಿರ್ಬೋದು, ಎಲ್ಲ ಧರ್ಮಕ್ಕೂ ಕೂಡ ಸಮಾನವಾಗಿ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಒಂದು ಕೋಟೆ ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಕಥೆಗಳು ಇರ್ತವೆ ಅಂತ ನಾನು ಮೊದಲಿಂದಲೂ ಹೇಳ್ಕೊಂಡ್ ಬಂದಿದ್ದೀನಿ. ಆ ನಿಟ್ಟಿನಲ್ಲಿ ಇಲ್ಲಿ ಒಂದಿಷ್ಟು ಇದಾವೆ, ಅಂದ್ರೆ ಮಾಹಿತಿಯನ್ನ ನೀಡಿದ್ದಾರೆ ಈ ಒಂದು ಕೋಟೆಯಲ್ಲಿ ಏನೇನಿದೆ ಅಂತ ಹೇಳಿ. ಇದರಿಂದ ನೋಡಿದ್ರೆ ಬೆಟ್ಟದ ವಿಹಂಗಮ ನೋಟ ಕಾಣಿಸುತ್ತೆ. ಅದಾದ ನಂತರ ರಾಮ ಲಕ್ಷ್ಮಣ ಸೀತಾ ಉಬ್ಬು ಶಿಲಾಮೂರ್ತಿ ಕೂಡ ಈ ಕೋಟೆಯಲ್ಲಿದೆ. ಅಂದ್ರೆ ಈ ಕೋಟೆಯಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಉದಾಹರಣೆ ಇದು. ಇನ್ನು ಉತ್ತರ ದಿಕ್ಕಿನ ಕೋಟೆಯ ಸುಸಜ್ಜಿತ ಮುಖ್ಯ ದ್ವಾರ ಈಗಾಗಲೇ ನಾವು ನೋಡಿದೀವಿ ಅದನ್ನ. ಇದಾದ ನಂತರ ಅಕ್ಕ ತಂಗಿಯರ ಬಾವಿಯೂ ಕೂಡ ಈ ಒಂದು ಕೋಟೆಯ ಒಳಗಡೆ ಇದೆ. ಇನ್ನು ಕೋಟೆಯ ಮೇಲಿನ ನೀರಿನ ಸಂಗ್ರಹ, ಅಂದ್ರೆ ಕೋಟೆಯಿಂದ ಕೆಳಗಡೆ ಹೋಗಿ ನೀರು ತರೋ ತಾಕತ್ ಯಾರಿಗೂ ಇರಲ್ಲ. ಆ ನಿಟ್ಟಿನಲ್ಲಿನೇ ಕೋಟೆಯ ಮೇಲೆನೆ ನೀರನ್ನ ಹೇಗೆ ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಜನೆ ಹಾಕೊಂಡು ಅದನ್ನ ಸಂಗ್ರಹ ಮಾಡ್ತಾರೆ. ಇನ್ನು ಕೋಟೆಯ ರಮಣೀಯ ದೃಶ್ಯ ಇಲ್ಲಿದ್ದೇ ಇರುತ್ತೆ, ಅದನ್ನ ನಾವು ನಿಮ್ಗೆ ತೋರಿಸ್ತೀವಿ. ಇನ್ನು ಅರಮನೆಯ ಅವಶೇಷಗಳನ್ನು ಕೂಡ ಈಗಾಗಲೇ ನಾವು ನೋಡಿದೀವಿ. ಅದಾದ ನಂತರ ತುಪ್ಪ ಸೇದುವ ಬಾವಿ, ನೋಡಿ ಇಲ್ಲಿ ಬಾವಿ ಕೂಡ ಇದೆ. ಸೊ ಇದೆಲ್ಲ ಇದೆ. ಅದಾದ ನಂತರ ಬೆಟ್ಟದ ಮೇಲಿಂದ ಕಾಣುವಂತ ಭೀಮಾ ನದಿಯ ವಿಹಂಗಮ ನೋಟ ಇದು. ಸೊ ಅದ್ಭುತವಾಗಿ ಕಾಣಿಸುತ್ತೆ, ಅದನ್ನು ಮೇಲ್ಗಡೆ ಹೋಗಿ ನಾವು ನಿಮಗೆ ತೋರಿಸ್ತೀವಿ. ಅದಾದ ನಂತರ ಮೈಲಾರಲಿಂಗೇಶ್ವರ ಮಲ್ಲಯ್ಯನ ಪಾದಗಳು ಕೂಡ ಇಲ್ಲಿ ಇದಾವೆ. ಮೈಲಾರಲಿಂಗೇಶ್ವರ ಮಲ್ಲಯ್ಯ ಸ್ವಾಮಿಯ ಪಾದಗಳು ಕೂಡ ಇಲ್ಲಿ ಇದಾವಂತೆ. ಅದಾದ ನಂತರ ಶ್ರೀರಾಮಲಿಂಗೇಶ್ವರ ಕಾಳ ಸರ್ಪಣ ಶಿಲಾಮೂರ್ತಿಯು ಕೂಡ ಇಲ್ಲಿದೆ, ನೋಡಬಹುದು. ಇನ್ನು ದಕ್ಷಿಣ ದಿಕ್ಕಿನ ತೋಪು ಕೂಡ ಇದೆ ಇಲ್ಲಿ. ಸೊ ಇನ್ನು ವಾಯುವ್ಯ ದಿಕ್ಕಿನ ಕೋಟೆಯ ಸುಸಜ್ಜಿತ ಹೆಬ್ಬಾಗಿಲು ಕೂಡ ನಾವು ಇಲ್ಲಿಂದ ಕಾಣಬಹುದು. ಅದಾದ ನಂತರ ಜೈನ ಬಸದಿಯ 22, 23 ಮತ್ತು 24ನೇ ತೀರ್ಥಂಕರರು ಕೂಡ ಇದ್ದಾರೆ, ಆಗಾಗಲೇ ನಾನು ತೋರಿಸಿದೆ ನಿಮಗೆ. ಇನ್ನು ಕೋಟೆಯಲ್ಲಿನ ನೀರಿನ ಸಂಗ್ರಹದ ಡೋಣಿ ಇದು. ನೀರನ್ನ ಸಂಗ್ರಹ ಮಾಡೋದಕ್ಕೆ ಯಾವ ರೀತಿಯಾಗಿ ಡೋಣಿಯನ್ನ ರೆಡಿ ಮಾಡಿದ್ದಾರೆ ಗಮನಿಸಬಹುದು. ಇನ್ನು ಇದೆಲ್ಲ ಕೋಟೆಯ ಸುತ್ತಮುತ್ತಲಿನ ಪ್ರಮುಖವಾದಂತಹ ಮಹಾದ್ವಾರಗಳಿವು. ಸೊ ಇದರ ಜೊತೆಗೆ ಶ್ರೀರಾಮಲಿಂಗೇಶ್ವರನ ಮೂಲ ಶಿವಲಿಂಗವೂ ಕೂಡ ಇಲ್ಲಿದೆ, ಗಮನಿಸ್ತಾ ಇದ್ದೀವಿ. ಸೊ ಸೈನಿಕರ ವಿಶ್ರಾಂತಿ ತಾಣ ಇದೆ ನೋಡಿ. ಸೈನಿಕರಿಗೆ ವಿಶ್ರಾಂತಿ ಬೇಕಲ್ವಾ, ಹಾಗಾಗಿ ಅವರಿಗೆ ಒಂದು ತಾಣವನ್ನ ಕಲ್ಪಿಸಿ ಕೊಡಲಾಗಿತ್ತು. ಅದಾದ ನಂತರ ಇಲ್ಲಿ ಹಲವು ಮೂರ್ತಿಗಳಿದಾವೆ. ಆದಿಶೇಷನ ಹುತ್ತಿದೆ, ಲಕ್ಷ್ಮೀ ಮೂರ್ತಿ ಇದೆ, ಹೀಗೆ ಬಹಳಷ್ಟು ಇದಾವೆ. ಜೊತೆಗೆ ಆಹಾರ ಸಂಗ್ರಹಕ್ಕಾಗಿನೇ ಒಂದು ಕೋಣೆಯನ್ನ ನಿರ್ಮಾಣ ಮಾಡಿರೋದು, ಇದನ್ನ ಗಮನಿಸಬಹುದು. ಇನ್ನು ದಕ್ಷಿಣ ದಿಕ್ಕಿನ ತೋಪು ಕೂಡ ಇದೆ ನೋಡಿ, ಇಲ್ಲಿ ದಕ್ಷಿಣ ದಿಕ್ಕಿನ ತೋಪು ಅಂತ ಕರೀತಾರೆ. ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ಸೊ ಈ ಎಲ್ಲವೂ ಕೂಡ ಇಲ್ಲಿ ಕಾಣ ಸಿಗುತ್ತವೆ. ಸೊ ಮೇಲ್ಗಡೆ ಹೋಗೋಣ, ನೋಡೋಣ. ಆಲ್ಮೋಸ್ಟ್ ಸೋತೋಗಿದೆ ಗುರು, ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಎಸ್, ಇನ್ನೇನು ಕೋಟೆ ಇನ್ನು ಮೇಲ್ಗಡೆ ಹತ್ತಬೇಕು ಸಾಕಾಗೋಗಿದೆ. ಬನ್ನಿ ಈಗ ಕೋಟೆಯ ಒಂದು ಚಿಕ್ಕ ಬಾಗಿಲು ಒಳಗಡೆ ಹೆಂಗಿದೆ ನೋಡಿ. ಈಗ ಸಮಯದು ಕೋಟೆ 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 ಅಂತ ನಾವೆಲ್ಲ ಆಸೆ ಪಡ್ತೀವಿ. ಬಟ್ ಕೋಟೆ ನಿರ್ಮಾಣ ಮಾಡಿದವರಿಗೆಲ್ಲ ದೊಡ್ಡ ನಮಸ್ಕಾರನಪ್ಪ. ಸುಮ್ಮನೆ ಅಲ್ಲ, ನಮ್ಮ ಸೈನಿಕರಿಗೆ, ನಮ್ಮ ರಾಜರುಗಳಿಗೆ, ಅದು ಯಾರೇ ಆಗಿರ್ಲಿ, ಸುಮ್ಮನೆ ಇಂಥ ಕೋಟೆ ನಿರ್ಮಾಣ ಮಾಡಿರಲ್ಲ. ಹಿಂಗಿದೆ ಗೊತ್ತಾ, ಇನ್ನು ಮೇಲ್ಗಡೆ ಹೋಗ್ಬೇಕು ನಾವು. ಇಲ್ಲಿಂದ ನಿಮಗೆ ಇಡೀ ಯಾದಗಿರಿ ಪಟ್ಟಣವನ್ನ ನಾವು ತೋರಿಸ್ತಾ ಇದ್ವಿ. ಅದ್ಭುತವಾದಂತಹ ಪಟ್ಟಣ ಇದು, ಅದ್ಭುತವಾಗಿದೆ. ಸೊ ಹೆಂಗ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದ ಇಡೀ ಯಾದಗಿರಿ ಪಟ್ಟಣ. ಇಲ್ಲಿಂದ ಭೀಮಾ ನದಿ ಕಾಣಿಸುತ್ತೆ ನೋಡಿ, ಅಲ್ಲಿ ಭೀಮಾ ನದಿ ಕಾಣಿಸುತ್ತೆ ಈ ಒಂದು ಕೋಟೆಯ ಮೇಲ್ಭಾಗದಿಂದ. ಜೊತೆಗೆ ಅಂದ್ರೆ ಈ ಸಿಟಿ ಒಳಗಡೆ ಇರುವಂತ ಕೆರೆಗಳು, ಸಣ್ಣ ಪುಟ್ಟ ಕೆರೆಗಳನ್ನ ನಾವು ನೋಡ್ಬೋದು. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಸಿಟಿ. ಸೊ ಇನ್ನು ಮೇಲ್ಗಡೆ ಹೋದ್ರಂತೂ ಮುಗಿದೇ ಹೋಯ್ತು, ಅದ್ಭುತವಾಗಿರುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. ಸ್ನೇಹಿತರೆ, ಈಗ ಫೈನಲಿ ಬೆಟ್ಟದ ತುದಿಯಲ್ಲಿದ್ದೀವಿ ನಾವು. ರಾಮಲಿಂಗೇಶ್ವರ ಟೆಂಪಲ್ ಮುಂಭಾಗ ಇದೀವಿ. ಈ ಕೋಟೆಗೂ ರಾಮಲಿಂಗೇಶ್ವರ ಅಂದ್ರೆ ರಾಮನಿಗೂ, ಶ್ರೀರಾಮಚಂದ್ರನಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಎಲ್ಲ ನಾವು ಮಾತಾಡ್ಕೊಳ್ತೀವಿ. ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಕುಡಿಯೋದಕ್ಕೆ ನೀರಿರಲ್ಲ ರಾಮ, ಸೀತೆ ಮತ್ತು ಲಕ್ಷ್ಮಣನಿಗೆ. ಆಗ ಅಲ್ಲಿಂದ ಒಂದು ಬಾಣ ಬಿಡ್ತಾರೆ ಶ್ರೀರಾಮಚಂದ್ರ. ಆ ಬಾಣ ಬಿಟ್ಟ ಸ್ಥಳನೇ ಈ ಒಂದು ಜಾಗ. ಆ ಬಾಣ ಏನ್ ಬರುತ್ತಲ್ಲ, ಇಲ್ಲಿ ಒಂದು ಬಾವಿಯೂ ಕೂಡ ಕ್ರಿಯೇಟ್ ಆಗಿದೆ. ಹಂಗಾಗಿನೇ ಇಲ್ಲಿ ಶ್ರೀರಾಮಚಂದ್ರನ ಟೆಂಪಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿನ ರಾಜರು. ಈ ಒಂದು ಟೆಂಪಲ್ ಅನ್ನ ನೀವು ನೋಡಬಹುದು. ಸೊ ಮುಂದುಗಡೆ ಆಸ್ ಯೂಶುವಲ್ ನಂದಿ ಇರಲೇಬೇಕು, ಒಳಗಡೆ ರಾಮಲಿಂಗೇಶ್ವರ ಅಂದ್ರೆ ನಮ್ಮ ಪರಮಾತ್ಮ. ಈ ಒಂದು ಟೆಂಪಲ್ ನಮ್ಮಪ್ಪ ಎಲ್ಲರನ್ನು ಕಾಪಾಡಪ್ಪ. ನಮ್ಮ ಹಳೆಯ ದೇವಸ್ಥಾನ ಇದು. ತುಂಬಾ ಖುಷಿ ಇಂಥ ಕಡೆ ಎಲ್ಲ ಬರೋದಕ್ಕೆ. ಶ್ರೀರಾಮಚಂದ್ರನ ಒಂದು ಹೆಜ್ಜೆ ಗುರುತು ಇದು, ಸುಮ್ಮನೆ ಅಲ್ಲ.
ಸೊ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಇದೆ, ಇನ್ನು ಮೇಲ್ಗಡೆ ಇನ್ನೊಂದು ಚೂರು ಮೇಲ್ಗಡೆ ಹೋದ್ರೆ ನಾವು ತುತ್ತ ತುದಿಗೆ ತಲುಪ್ತೀವಿ, ಕೋಟೆಯ ತುತ್ತ ತುದಿಗೆ. ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ. ಓಹೋ ಮೈ ಗಾಡ್, ಫೈನಲಿ ಕೋಟೆಯ ಮೇಲ್ಭಾಗಕ್ಕೆ ಬಂದಿದ್ದಾಯ್ತು. ಫುಲ್ ಮೇಲ್ಗಡೆ ಇದೀವಿ, ತುತ್ತ ತುದಿಯಲ್ಲಿದ್ದೀವಿ ಕೋಟೆಯ ಮೇಲ್ಭಾಗ. ನಿಮಗೆ ಇಲ್ಲಿ ಏನಿದೆ ಅಂತ ತೋರಿಸೋದಕ್ಕಿಂತ ಮುಂಚೆ ಇಡೀ ಊರನ್ನ ತೋರಿಸ್ತೀನಿ ನೋಡಿ. ಹೆಂಗಿದೆ ಅಂತ ಅಂದ್ರೆ ಇಡೀ ಊರು, ಓ ಮೈ ಗಾಡ್, ಯಾದಗಿರಿ ಸಂಪೂರ್ಣವಾದಂತಹ ಸಿಟಿ ಕಾಣಿಸ್ತಾ ಇದ್ದೀರಿ ಇಲ್ಲಿಂದ. ಒಂದ್ ಕಡೆ ಭೀಮಾ ನದಿ, ಯಾದಗಿರಿ ಸಿಟಿಯಿಂದ ಕೇವಲ 1.5 ಕಿಲೋಮೀಟರ್ ಅಂತರದಲ್ಲಿರುವಂತಹ ಭೀಮಾ ನದಿ ಕಾಣಿಸುತ್ತೆ. ಮತ್ತೊಂದ್ ಕಡೆ ದೊಡ್ಡ ಗ್ರೌಂಡ್, ಈ ಒಂದು ಯಾದಗಿರಿ ಸಿಟಿಯ ದೊಡ್ಡ ಗ್ರೌಂಡ್ ಕಾಣಿಸುತ್ತೆ. ಇಡೀ ಯಾದಗಿರಿ ಸಿಟಿ ಕಣ್ಣು ಹಿಂಗೆ ಒಂಥರ ಈ ಮುಷ್ಟಿಯಲ್ಲಿ ಇರುತ್ತಲ್ಲ, ಕೈಯಲ್ಲೇ ಅಂಗೈಯಲ್ಲೇ ಸಿಗೋ ತರ ಕಾಣಿಸ್ತಾ ಇದೆ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲಾ ಕಡೆ ಸುತ್ತಮುತ್ತ ಕೆರೆ, ಇದೆಲ್ಲದರ ನಡುವೆ ನಮ್ಮ ಕೋಟೆಯ ವಿಹಂಗಮ ನೋಟವನ್ನ ನಿಮಗೆ ತೋರಿಸಬಹುದು. ಎಸ್ ನೋಡಿ, ಇಲ್ಲೆಲ್ಲ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಅಂತ ಅಂದ್ರೆ ನಮ್ಮ ರಾಜ ಮಹಾರಾಜರು ಕೆಳಗಡೆಯಿಂದ ನಾವು ಹತ್ತೋದಕ್ಕೆ, ಸುಮ್ನೆ ನಡ್ಕೊಂಡು ಬರೋದಕ್ಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ. ಇದೆಲ್ಲದರ ನಡುವೆ ಅವಾಗ ನೀರು ತಂದು ಇಲ್ಲೆಲ್ಲ ಜೀವನ ಮಾಡೋದು ತುಂಬಾ ಕಷ್ಟ ಇತ್ತು. ಹಂಗಾಗಿ ಕೋಟೆಯ ಒಳಭಾಗದಲ್ಲೇ ನೀರು ಸಂಗ್ರಹಿಸುವಂತ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಸೊ ಆ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ರು, ಅದು ಕೂಡ ಬ್ಯೂಟಿಫುಲ್ ಆಗಿತ್ತು. ದೇವಸ್ಥಾನ ಇದೆ, ಸೊ ಅದ್ಭುತವಾಗಿದೆ. ಅದಾದ ನಂತರ ನಾವು ಇಲ್ಲಿ ಪಿರಂಗಿಯನ್ನ ನೋಡಬಹುದು. ಇದು ಅಂತಿಮವಾದಂತಹ ಸ್ಥಳ ಇದೆ ಪಿರಂಗಿ. ಎಸ್, ಈ ಪಿರಂಗಿ ಏನಿದೆಯಲ್ಲ, ಇಲ್ಲಿಂದ ಸಂಪೂರ್ಣವಾಗಿ ನಮ್ಮ ಇಡೀ, ನಾನು ಯಾಕೆ ತೋರಿಸ್ತೆ ಅಂತ ಅಂದ್ರೆ ಮೊದಲಿಗೆ ಇಡೀ ಸಿಟಿಯನ್ನ, ಇದು ಒಂದು ಸಾಮ್ರಾಜ್ಯ, ಏತಗಿರಿ ಅಂತ ಕರಿತಾ ಇದ್ರು ಇದನ್ನ ಆ ಕಾಲಘಟ್ಟದಲ್ಲಿ. ಈಗ ಯಾದಗಿರಿ ಆಗಿದೆ. ಇಲ್ಲಿ ನಿಂತ್ಕೊಂಡು ಇಡೀ ಸಿಟಿಯನ್ನ ನೋಡ್ತಾ ಇದ್ರು. ನಮ್ಮ ಕೋಟೆಗೆ, ನಮ್ಮ ಸಾಮ್ರಾಜ್ಯಕ್ಕೆ ಯಾರಾದ್ರೂ ಎದುರಾಳಿಗಳು ಬರ್ತಾ ಇದ್ದಾರಾ, ಏನಾದ್ರೂ ನಮಗೆ ತೊಂದರೆಯನ್ನ ಮಾಡ್ತಾ ಇದ್ದಾರಾ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೋಡ್ಕೊಂಡು ನಿಲ್ತಾ ಇದ್ರು. ಅಕಸ್ಮಾತ್ ಆಗಿ ಎದುರಾಳಿಗಳು ಬಂದ್ರೆ ಇದೇ ಪಿರಂಗಿಯಿಂದ, ಇದೇ ಕುಶಾಲ ತೋಪಿನಿಂದ ಹೊಡೆದು ಹಾಕ್ತಾ ಇದ್ರು, ಆ ಶತ್ರುಗಳನ್ನ ಹೊಡೆದು ಹಾಕ್ತಾ ಇದ್ರಂತೆ. ಇದು ಇತಿಹಾಸ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇದನ್ನ ನೋಡೋದಕ್ಕೇನೆ. ಸೊ ಇಲ್ಲಿವರೆಗೂ ಬಂದಿದ್ವಿ, ಇದನ್ನ ತೋರಿಸ್ಬೇಕು ಅನ್ನೋ ಒಂದು ಹಂಬಲ, ಒಂದು ಆಸೆ ನನಗಿತ್ತು. ನಿಮ್ಗೆಲ್ಲರಿಗೂ ಈ ಒಂದು ಕೋಟೆಯನ್ನ ತೋರಿಸಿದೀನಿ. ನಿಮಗೆ ಏನ್ ಅನಿಸ್ತು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ನಮ್ಮ ಚಾನೆಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಬೇಕು. ಥ್ಯಾಂಕ್ ಯು ಸೋ ಮಚ್.